ದಿನ ಚಪಾತಿ ಮತ್ತು ಏನು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೂಗೆಡ್ಡೆದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ದೋಸೆಗೆಲ್ಲ ಮಾಡ್ತಾರಲ್ವ ಆ ಥರ ಅಲ್ಲ, ಬೇರೆ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಟೊಮೊಟೊ ಬಾತ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇತ್ತು. ಬಟ್ ಕರೆಂಟ್ ರಾತ್ರಿ ಹೋಗಿರೋದು, ಬಂದೇ ಇಲ್ಲ. ಹಾಗಾಗಿ ನನಗೆ ಒಂದೊಂದು ದಿನ ಏನಾಗುತ್ತೆ, ಈವ್ನಿಂಗು ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗಲ್ಲ, ಪವರ್ ಬೇರೆ ಇರಲ್ವಲ್ಲ. ಹಾಗಾಗಿ ಸೋಲಾರ್ ಕೂಡ ಜಾಸ್ತಿ ಉಡ್ಸೋದಕ್ಕಾಗಲ್ಲ. ಹಾಗಾಗಿ ಏನು ಸಂಜೆ ಟೈಮಲ್ಲಿ ಅಷ್ಟು ವೀಡಿಯೋಸ್ನ ಮಾಡೋದಕ್ಕಾಗಲ್ಲ. ಆದಷ್ಟು ನಾನು ಮಾರ್ನಿಂಗೇ ಮಾಡ್ಕೊಳ್ತೀನಿ ಅನಿಸುತ್ತೆ. ಹಾಲು ಕೊಡೋದಕ್ಕೆ ಅಂತ ಬಂದ್ರಲ್ವಾ, ಹಾಗಾಗಿ ಅವರು ಕರೆದ್ರು, ಹೋದೆ. ಹಾಲು ಅವರೇ ಮನೆ ಹತ್ರ ತಂದು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅರ್ಧ ಲೀಟ್ರ್ ತೊಗೊಳ್ತೀವಿ. ಇವತ್ತು ಟೊಮೊಟೊ ಬಾತ್ ಮಾಡೋ ಥರ ಪ್ಲ್ಯಾನ್ ಇತ್ತು. ಬಟ್ ನೈಟೇ ಕರೆಂಟೆಲ್ಲ ಹೋಗಿದ್ದರಿಂದ ಅದಕ್ಕೆ ರುಬ್ಕೊಳ್ಳೋದಕ್ಕೂ ಆಗಲ್ಲ. ಹಂಗಾಗಿ ನಾನು ಇವತ್ತು ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡು ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಚಪಾತಿ ಮತ್ತು ಆಲೂಗೆಡ್ಡೆ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಲೂಗೆಡ್ಡೆ ಪಲ್ಯನ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ. ಏನು ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹಾಗೆಯೇ ಇನ್ನೊಂದು, ಕೆಲವ್ರಿಗೆಲ್ಲ ಡೌಟ್ ಶುರುವಾಗಿರ್ಬೋದು, ವ್ಲಾಗ್ಸ್ ಯಾಕೆ ಮಾಡ್ತಿದ್ದಾರೆ, ಏನು ಯಾವುದು ಡಯಟ್ ಪ್ಲಾನಿಂಗ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಊರಲ್ಲಿ ಇದ್ದಿದ್ದರಿಂದ ಅಲ್ಲೇ ಟೌನ್ ಸ್ವಲ್ಪ ಹತ್ತಿರ ಇತ್ತು. ನನಗೇನಾದರೂ ಐಟಮ್ಸ್ ಬೇಕು ಅಂತ ಹೇಳಿದರೆ ನಾನು ಅಲ್ಲೇ ಹೋಗಿ ತಗೊಂಡು ಬರ್ತಿದ್ದೆ, ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಬಟ್ ಇಲ್ಲಿಗೆ ಶಿಫ್ಟ್ ಆದಮೇಲೆ ನಾನು ಡಯಟ್ ಪ್ಲ್ಯಾನ್ ಎಲ್ಲ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಮಾರ್ನಿಂಗು ಬೇಗನೆ ಮಾಡಿಕೊಡ್ಬೇಕು ತಿಂಡಿನ, ಮತ್ತು ಮಧ್ಯಾಹ್ನ ಬರೋ ಅಷ್ಟರೊಳಗಡೆ ಅಡುಗೆ ಎಲ್ಲ ಮಾಡ್ಕೊಳ್ಬೇಕಾಗತ್ತಲ್ವ. ಹಂಗಾಗಿ ಈ ಡಯಟ್ ಪ್ಲ್ಯಾನ್ ಎಲ್ಲ ಮಾಡೋದಕ್ಕಾಗಿಲ್ಲ. ನನಗೆ ಒಂಥರ, ಅವ್ರಿಗೆ ಒಂಥರ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಾವು ಇರೋದೇ 3 ಜನ, ಅದರಲ್ಲಿ ಚಿನಿಮಾ ನೋಡ್ಕೊಳ್ಳೋದಕ್ಕೆ ಬೇಕು. ಒಂಥರ ತಿಂಡಿ ಮಾಡಿದ್ರೆ ಸಾಕು, ನೋಡ್ಕೊಳ್ಳೋದ್ರ ಅಷ್ಟರೊಳಗೆ ಸಂಜೆ ಒಳಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಡಯಟ್ ಪ್ಲ್ಯಾನ್ ಏನು ಮಾಡ್ತಿಲ್ಲ. ಬಟ್ ನಾನು ಏನು ಫುಡ್ನ ತೊಗೊಳ್ತೀನಿ ಅದರಲ್ಲಿ ಲಿಮಿಟಾಗಿ ತೊಗೊಳ್ತಿದ್ದೀನಿ. ಪ್ಲಸ್ ಟೈಮಿಂಗ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದೀವಿ ಇಬ್ಬರೂ. ಹಂಗಾಗಿ ಸ್ವಲ್ಪ ಡಯಟ್ ಪ್ಲ್ಯಾನ್ ಎಲ್ಲ ನಾನೇನು ಮಾಡ್ಕೊಳ್ತಿಲ್ಲ. ಆದರೆ ಏನು ಮಾಡ್ತೀನಿ ತಿಂಡಿನ ಅದನ್ನೇ ತೊಗೊಳ್ತಿದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ತಿದ್ದೀನಿ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಇಲ್ಲಿ ಯಾಕೆ ಡಯಟ್ ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಇದು ಫಾರೆಸ್ಟ್ ಏರಿಯಾ. ಇಲ್ಲಿ ಫುಲ್ ಎಲ್ಲ ಸುತ್ತಲೂ ಕಾಡಿದೆ. ಹಂಗಾಗಿ ನನಗಿಲ್ಲಿ ತರಕಾರಿನೇ ಸಿಗಲ್ಲ. ಅಂಥದ್ರಲ್ಲಿ ನಾನು ಬೇರೆ ಬೇರೆ ಐಟಮ್ಸ್ ಎಲ್ಲ ಇಲ್ಲಿಂದ ತೊಗೊಂಡು ಬರಲಿ. ನಾವು ಏನಾದರೂ ತೊಗೊಂಡು ಬರಬೇಕು ಅಂತ ಹೇಳಿದ್ರೆ ಬೆಳಗಾಂಗೆ ಹೋಗಬೇಕು. ಇಲ್ಲಿಂದ ಬೆಳಗಾಮು 33 ಕಿಲೋಮೀಟರ್ಸ್ ಏನೋ ಇದೆ. ಹಂಗಾಗಿ ಹೋಗೋದಕ್ಕಾಗಲ್ಲ. ಆಮೇಲೆ ಬಸ್ ಫೆಸಿಲಿಟಿ ಅಂತೂ ಮೊದಲೇ ಇಲ್ಲ ಇಲ್ಲಿ. ಇದ್ರೂ ಎಷ್ಟು ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಗೆ, ಮತ್ತು ಅಂದರೆ ಆ ಕಡೆಯಿಂದ ಟೈಮಿಂಗ್ಸು, ಈ ಕಡೆಯಿಂದ ಬೆಳಗ್ಗೆ 9 ಗಂಟೆಗಿದೆ, ಮತ್ತು ಮಧ್ಯಾಹ್ನ 3 ಗಂಟೆಗಿದೆ, ಮತ್ತು ಸಂಜೆ 6 ಗಂಟೆಗೆ. 3-4 ಬಸ್ಸು ಅಷ್ಟೇ ಇರೋದು. ಮತ್ತು ಸಂಡೇಸ್ ಎಲ್ಲ ಬಸ್ ಬರೋದೇ ಇಲ್ಲ ಇಲ್ಲಿ. ಏಕೆಂದರೆ ಜಾಸ್ತಿ ಜನ ಓಡಾಡಲ್ಲ ಅಲ್ವಾ. ಹಂಗಾಗಿ ಓನ್ ವೆಹಿಕಲ್ಸ್ ಇಟ್ಕೊಂಡು ಬಿಟ್ಟಿರ್ತಾರೆ. ಬಟ್ ಕಂಪಲ್ಸರಿ ಬಿಟ್ಟೇ ಬಿಡ್ತಾರೆ, ಅಂದರೆ ಮಂಡೇ ಟು ಸ್ಯಾಟರ್ಡೇವರೆಗೂ ಬಿಟ್ಟೇ ಬಿಡ್ತಾರೆ. ಬಟ್ ಆದರೆ ಸಂಡೇಸ್ ಎಲ್ಲ ಬರೋಲ್ಲ ಬಸ್ಗಳು. ಹಂಗಾಗಿ ನಾವು ತರೋದಕ್ಕೆ ಅಲ್ಲಿ ತನಕ ಹೋಗೋದಕ್ಕೂ ಆಗಲ್ಲ. ಐಟಮ್ಸ್ಗಳನ್ನೆಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಆಗಲ್ಲ, ಮತ್ತು ಫ್ರಿಡ್ಜ್ ಕೂಡ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಡಯಟ್ ಪ್ಲ್ಯಾನ್ನ ಅವಾಯ್ಡ್ ಮಾಡಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಂತ ಹೇಳಿಬಿಟ್ಟು ಸಪೋರ್ಟ್ ಮಾಡ್ತಲೇ ಇರಬೇಡಿ. ಡಯಟ್ ಪ್ಲ್ಯಾನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಅಲ್ವಾ. ಸೊ ಅದನ್ನು ನೋಡಿಕೊಂಡು ನೀವು ಕೂಡ ಫಾಲೋ ಅಪ್ ಮಾಡಿ. ಮತ್ತು ಈಗ ಸದ್ಯಕ್ಕೆ ನನಗೆ ಆ ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಅಷ್ಟೇ ಆಗೋದಿಲ್ಲ. ಡಯಟ್ ಪ್ಲ್ಯಾನ್ ಅಂತೂ ಮತ್ತೆ ಶುರು ಮಾಡೋದಕ್ಕೂ ಆಗಲ್ಲ. ಬಟ್ ಹೇಳಿದ್ನಲ್ಲ, ನಾನು ತಗೊಳ್ಳೋ ಫುಡ್ಡಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೀನಿ, ಮತ್ತು ಏನಂತ ಟೈಮಿಂಗ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿ ಅಷ್ಟೇ. ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ರು ನೀವು ಡಯಟ್ ಪ್ಲ್ಯಾನ್ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡಿ. ಕೆಲವ್ರು ಕೇಳಿದ್ರಿ ಯಾಕೆ ಡಯಟ್ ಪ್ಲ್ಯಾನ್ ಮಾಡ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಈ ಕಾರಣಕ್ಕೆ, ನಾವು ಫಾರೆಸ್ಟ್ ಏರಿಯಾದಲ್ಲಿ ಇರೋ ಕಾರಣಕ್ಕೆ ನಾನು ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀನಿ. ಮಾಡೋದೇ ಇಲ್ಲ ಅಂತಲ್ಲ, ಮಾಡೋದಕ್ಕಾಗ್ತಿಲ್ಲ ಅಂತ ಅಷ್ಟೇ ಹೇಳ್ತಿರೋದು. ನೋಡೋಣ, ಇಲ್ಲಿಂದ ಅಕಸ್ಮಾತ್ ಏನಾದರೂ ಶಿಫ್ಟ್ ಆಯಿತು ಅಂತಂದರೆ ಅವಾಗ ಬೇಕಿದ್ರೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕಂತೂ ಆಗಲ್ವಲ್ಲ. ಹಾಗಾಗಿ
ನಿಮಗೊಂದು ಕ್ಲಾರಿಟಿ ಬೇಕಲ್ವಾ, ಯಾಕೆ ಡಯಟ್ ಪ್ಲಾನ್ ಮಾಡ್ತಿಲ್ಲ ಇವರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕ್ಲಾರಿಟಿ ಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೇನಿಲ್ಲ. ಇಲ್ಲಿ ತರಕಾರಿ ಬೇಕು ಅಂತ ಹೇಳಿದ್ರು ನಾವು ಜಂಬೋಟಿಗೆ ಹೋಗಬೇಕು. ಅಲ್ಲಿ ಎಲ್ಲ ಥರ ತರಕಾರಿ ಸಿಗೋದು ಡೌಟ್ಸು. ನಮಗೆ ಸಿಗೋದು ಇಷ್ಟೇ, ಏನು ಒಂದು ಬದನೆಕಾಯಿ, ಬೆಂಡೆಕಾಯಿ, ಟೊಮೊಟೊ, ಆಲೂಗೆಡ್ಡೆ, ಹೀರೆಕಾಯಿ, ಮತ್ತು ಬಾಟಲ್ ಗಾರ್ಡ್ ಒಂದು ಇದೆ, ಸೋರೆಕಾಯಿ ಅದೊಂದು, ಮತ್ತು ಬೀನ್ಸು, ಮತ್ತು ಸೊಪ್ಪುಗಳು ಜಾಸ್ತಿ ಸಿಗಲ್ಲ. ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು ಸಿಕ್ಕಿದಾಗ ನಾವು ತಗೊಂಡು ಬರಬೇಕು, ಅದು ಕೂಡ ರೇರಲ್ಲಿ. ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲದನ್ನು ಖಾಲಿ ಆದರೆ ಮುಗ್ದೋಗ್ಬಿಡುತ್ತೆ. ಅಲ್ಲಿರೋದೇ 2 ಅಂಗಡಿ ನಮಗೆ. ಅಲ್ಲಿ ಸಿಕ್ಕಿದ್ರೆ ಸಿಕ್ದಂಗೆ, ಇಲ್ಲಾಂದರೆ ಇಲ್ಲ. ಮತ್ತು ಬೀನ್ಸು ನಮ್ಮ ಕಡೆ ಥರ ಕೆಲವೊಂದು ಸಲ ಬರುತ್ತೆ, ಕೆಲವೊಂದು ಸಲ ಬರಲ್ಲ. ಯಾಕಂದರೆ ಉದ್ದ ಬೀನ್ಸ್ ಬರುತ್ತಲ್ವ, ಅದು ನಮಗೆ ಅಡ್ಜಸ್ಟ್ ಆಗಲ್ಲ, ಆ ಥರ ಬೀನ್ಸ್ ಬರುತ್ತೆ. ಮತ್ತು ಹಾಗಲಕಾಯಿ ಸಿಗುತ್ತೆ. ಇಷ್ಟೇ ಐಟಮ್ಸ್ಗಳು, ಜಾಸ್ತಿ ಏನೂ ಸಿಗೋದಿಲ್ಲ ಇಲ್ಲಿ. ಹಂಗಾಗಿ ಮತ್ತು ಒಂದೊಂದು ತರಕಾರಿನ ತೊಗೊಂಡ್ಬರ್ಬೇಕು ಅಂದರೂ ನಾವು ಜಂಬೋಟಿಗೆ ಹೋಗಬೇಕು. ಮತ್ತು ಇಲ್ಲಿ ಮನೇಲಿ ಫ್ರಿಡ್ಜ್ ಕೂಡ ಇಲ್ಲ, ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಅದಕ್ಕೆ ಇದು ಕಂಟೈನರ್ಸ್ನ ತರಿಸ್ಕೊಂಡಿದ್ದೀನಿ ಒಂದು 10. ಅದರಲ್ಲಿ ಸ್ವಲ್ಪ 2-3 ಡೇಸಿಗಂತೂ ಮೇಂಟೈನ್ ಮಾಡ್ಬೋದು, ಹಾಗಾಗಿ ಅಷ್ಟೇ. ಹಂಗಾಗಿ ನಾನು ಡಯಟ್ ಪ್ಲ್ಯಾನ್ನ ಸ್ಟಾಪ್ ಮಾಡಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ದಯವಿಟ್ಟು ಬೇಜಾರಾಗಬೇಡಿ. ಹಿಂದಿನ ವೀಡಿಯೋಸ್ಗಳೆಲ್ಲ ಹಾಕಿದ್ದೀನಲ್ವ, ಅದನ್ನು ನೋಡಿಕೊಂಡು ನೀವು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇವಾಗ ಚಪಾತಿನ ಮಾಡ್ಕೊಂಡ್ಬಿಟ್ಟು ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ತೀನಿ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟು ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಚಪಾತಿ ಹಿಟ್ಟಿಗೆ ಏನಂತ ಹೇಳಿದ್ರೆ ಸ್ವಲ್ಪ ಓಂಕಾಳು ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು, ಹಾಗೆ ಎಣ್ಣೆ ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಇಬ್ಬರಿಗೆ ಅಲ್ವಾ ಸ್ವಲ್ಪ ಮಾಡ್ಕೊಳ್ತೀನಿ, ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಫಸ್ಟ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಎಲ್ಲ ಹಿಟ್ಟಿಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ಚಪಾತಿ ಹಿಟ್ಟು ಕಲಸೋದು ಗೊತ್ತಿದೆ ಅಲ್ವಾ, ಅದೇ ಥರನೇ ಕಲಿಸ್ಕೊಳ್ತಾ ಹೋಗೋದು. ಅದಾದಮೇಲೆ ಆಲೂಗೆಡ್ಡೆನ ಮೇಲ್ಗಡೆ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆನ ತೆಗೆದ್ಬಿಟ್ಟು ಅದಾದಮೇಲೆ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಸಲ ಮಾಡಿದ್ದೆ ಅದನ್ನು, ಪಲ್ಯನ. ತುಂಬಾ ಚೆನ್ನಾಗಿದೆ, ನೋಡಿ ಒಂದು ಸಲ ಟ್ರೈ ಮಾಡಿ. ನಾನು ಈಗ ಚಪಾತಿ ಹಿಟ್ಟೆ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ. ಓಕೆನಾ? ಸೊ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈಗ ನಾನು ಮಾರ್ನಿಂಗ್ ಏನು ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಏನು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು. ಇದು ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಆ ಥರ ಚೆನ್ನಾಗಿದೆ. ಸೊ ನಾನಿವಾಗ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿನ ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಪೀಸ್ ಮಾಡಿ ಇಟ್ಕೊಂಡ್ರೆ ಅದು ಪಲ್ಯದಲ್ಲಿ ಸಿಕ್ಕಿದಾಗ ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ, ಅದು ಒಂಥರ ಫ್ಲೇವರ್ ಬರುತ್ತಲ್ವ, ಹಾಗಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಜಜ್ಜಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಳ್ಬೋದು. ಹಾಗೆ 2 ಮೆಣಸಿನ್ಕಾಯಿನ ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅಂದರೆ ಏನಕ್ಕೆ ಈ ಥರ ಹೆಚ್ಚುತ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಖಾರದ ಪುಡಿ ಹಾಕೋದಲ್ವ, ಮೆಣಸಿನ್ಕಾಯಿ ಅದು ಮಧ್ಯ ಒಂದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆನ ನೀರಲ್ಲೇ ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಹಸಿ ಆಲೂಗೆಡ್ಡೆನೇ ಸಿಪ್ಪೆನ ತೆಗೆದುಬಿಟ್ಟು, ಅಂದರೆ ಪೀಲ್ ಮಾಡಿಬಿಟ್ಟು ತೆಗ್ದಿದ್ದೀನಿ ನಾನು. ಮತ್ತು ಅದನ್ನು ನೀರೊಳಗಡೆ ಹಾಕಿ ಎತ್ತಿಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಆ ಥರ ಮಾಡೋದ್ರಿಂದ ಅದು ಕಪ್ಪು ಕಲ್ಲರ್ಗೆ ಬರೋದಿಲ್ಲ. ಹಂಗಾಗಿ ನೀರೊಳಗಡೆನೇ ಇಟ್ಟರೆ ಏನು ಫ್ರೆಶ್ ಆಗೇ ಇರುತ್ತೆ. ಅದು ಸಿಪ್ಪೆ ತೆಗ್ದಿದ್ದಾದಮೇಲೆ ಹಾಗೆ ಆಚೆ ಕಡೆ ಇಟ್ಬಿಟ್ರೆ ಅದು ಒಂಥರ ಕರೆ ಥರ ಬಂದುಬಿಡುತ್ತೆ. ಹಾಗಾಗಿ ಆ ನೀರೊಳಗಡೆನೇ ಎತ್ತಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಒಗ್ಗರಣೆಗೆ ಆಗೋವಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಚಿಕ್ಕದಾಗಿ ಹೆಚ್ಚಿರೋಂಥ ಶುಂಠಿ, ಹಾಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಅದು ಫ್ರೈ ಆಗೋದ್ರೊಳಗಡೆ ನಾನು ಈ ಕಡೆ ಆಲೂಗೆಡ್ಡೆನೂ ಕೂಡ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಚಿಕ್ಕದಾಗಿ ಸ್ಲೈಸ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಏನು ಚಾಕಲಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದರೆ
ಚಿಪ್ಸ್ ಮಾಡೋದಿರುತ್ತಲ್ವ, ಅದರಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು. ಅದರಲ್ಲಿ ಸ್ಲೈಸ್ ಮಾಡಿದ್ರೆ ಇನ್ನೂ ತೆಳುವಾಗಿ ಬರುತ್ತೆ. ಈ ಥರ ನಾವೇ ಕೈಯಾರೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ದಪ್ಪ ಸಿಗುತ್ತಲ್ವ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರನೇ ನಾನು ಕಟ್ ಮಾಡ್ಕೊಳ್ತೀನಿ. ಆ ಥರ ಸ್ಲೈಸ್ ಎಲ್ಲ ಇನ್ನೂ ಚಿಕ್ಕದಾಗಿ ಸ್ಲೈಸ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ಈಗ ಮಾಗಿದೆ ಸ್ವಲ್ಪ. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಸೇರಿಸ್ಬಿಟ್ಟು ಮತ್ತು ಸ್ವಲ್ಪ ಖಾರದ ಪುಡಿ, ಏಕೆಂದರೆ 2 ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಇಲ್ಲ 2 ಮೆಣಸಿನ್ಕಾಯಿನ ಹಾಕಿದ್ರೆ ಅದೇ ಖಾರ ಆಗುತ್ತೆ ಅನ್ನೋದಾದರೆ ಬೇಡ. ಬಟ್ ಇದು ಖಾರದ ಪುಡಿ ಹಾಕಿದ್ರೆ ಮತ್ತು ಮೆಣಸಿನ್ಕಾಯಿನೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಧ್ಯೆ ಮೆಣಸಿನ್ಕಾಯಿ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಸ್ಲೈಸ್ ಮಾಡಿರುವಂಥ ಆಲೂಗಡ್ಡೆನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಒಂದು 5 ಮಿನಿಟ್ಸ್ ಮಾಗಿ ಆದಮೇಲೆ ನಾನು ಒಂದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಏನು ಸೋಂಪು ಕಾಳು ಮತ್ತು ಜೀರಿಗೆ, ಹಾಗೆ ಏನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಬೀಜ ಇಷ್ಟನ್ನು ಕೂಡ ಹುರಿದುಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತರ್ತರಿಯಾಗಿ. ಅದನ್ನು ಇದರೊಳಗಡೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಿಮಗೆ ಆಲೂಗಡ್ಡೆ ಇನ್ನೂ ಬೇಯಬೇಕು ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟರೆ ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆಗ ನಿಮಗೆ ಹಸಿ ಹಸಿ ತಿಂತಿದ್ದೀವಿ ಅಂತ ಅನಿಸಲ್ಲ. ಸೊ ಆ ಥರ ನಾನು ಮಾಡ್ಕೊಂಡಿದ್ದು. ಬಟ್ ನನಗೆ ಸ್ವಲ್ಪ ಬೆಂದರೆ ಸಾಕು, ನನಗೆ ಆ ಥರನೇ ಇಷ್ಟ ಆಗುತ್ತೆ. ಅವ್ರಿಗೆ ಆ ಥರ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾನು ಬೇಯಿಸಿದೆ. ಸೊ ಈಗ ಚಪಾತಿ ಅಂದರೆ ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ರೆಡಿ ಆದ್ವಿ. ನನ್ನ ಮಗಳು ಕೂಡ ಮೊಬೈಲ್ ಕಂಡ್ರೆ ಸಾಕು ಹಾಯ್ ಅಂತ ಹೇಳಿ ಬಂದುಬಿಡ್ತಾಳೆ. ಹಂಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಈಗ ಇನ್ನು ನಾವೇನಾದರೂ ನಮ್ಮ ಮನೆಯವ್ರು ತಿನ್ಸಿದ್ರೆ ಇಲ್ಲ ಆ ಥರ ಏನಾದರೂ ಮಾಡ್ತು, ಇಲ್ಲ ಅವಳಿಗೆ ಏನಾದರೂ ತಿನ್ಸಿದ್ವಿ ಅಂತಂದರೆ ಅವಳಿಗೆ ಚಪ್ಪಾಳೆ ತಟ್ಟೋದು ಅದು ಒಂದು ಕಲ್ತ್ಬಿಟ್ಟಿದ್ದಾಳೆ ಅವಳು. ಆ ಥರ ಮಾಡ್ಕೊಂಡ್ಳು. ಸೊ ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅವರು ಕೂಡ ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ಚಿನ್ನಿಮಗೆ ಏನು ತಿಂಡಿ ಮಾಡಿಬಿಟ್ಟು ಅವಳಿಗೆ ಅವಳು ತಿಂದರೆ ಚಪಾತಿ ತಿಂತಾಳೆ, ತಿನ್ನಲಿಲ್ಲ ಅಂತಂದರೆ ತಿನ್ನಲ್ಲ. ಅವಳು ಒಂಥರ ಮೂಡಿ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ತಿಂದುಬಿಡ್ತಾಳೆ, ಇಲ್ಲ ಅಂತಂದರೆ ಹಾಗೆ ಬಿಟ್ಬಿಡ್ತಾಳೆ. ಅದಾದಮೇಲೆ ನಾನು ಅವಳಿಗೆ ಏನೂ ತಿನ್ನಲಿಲ್ಲ ಅಂತ ಅಂದರೆ, ನಾವು ಮಾಡಿದ ತಿಂಡಿ ತಿನ್ನಲಿಲ್ಲ ಅಂದರೆ ನಾನು ಅವಳಿಗೆ ಫುಡ್ನ ಮಾಡ್ಕೊಂಡ್ಬಿಡ್ತೀನಿ. ಅದಂತೂ ಕಂಪಲ್ಸರಿ ತಿನ್ಕೊಂಡ್ಬಿಡ್ತಾಳೆ ಅವಳು. ಫ್ರೆಂಡ್ಸ್, ನಮ್ಮದು ತಿಂಡಿ ಎಲ್ಲ ಆಯಿತು. ಆಮೇಲೆ ಅವರು ಕೂಡ ಡ್ಯೂಟಿಗೆ ಹೋದರು. ಅದಾದಮೇಲೆ ಇವಳಿಗೂ ಕೂಡ ಬೇರೆ ಫುಡ್ ಏನು ಮಾಡಿಕೊಡ್ಲಿಲ್ಲ. ಇದು ಚಪಾತಿ, ಈ ಥರ ಚಪಾತಿನೇ ತಿನ್ಕೊಂಡ್ಲವಳು. ಹಾಗಾಗಿ ಏನು ಮಾಡೋದಕ್ಕೆ ಹೋಗಲಿಲ್ಲ, ಚಪಾತಿ ತಿಂದಿಲ್ಲಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತು ಇವಳನ್ನ ಆಟ ಆಡಿಸಿ ಸಮಾಧಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸಿದ್ದೆ. ಅಂದರೆ ಸ್ನಾನ ಮಾಡಿಸಿರ್ಲಿಲ್ಲ, ಕರೆಂಟ್ ಹೋಗಿತ್ತಲ್ಲ, ಬಿಸಿನೀರು ಇರಲಿಲ್ಲ. ಹಂಗಾಗಿ ಇವತ್ತು ಸ್ನಾನ ಮಾಡಿಸೋದಕ್ಕೆ ಹೋಗಲಿಲ್ಲ. ಮತ್ತು ತಲೆ ಸ್ನಾನ ಬೇರೆ ಮಾಡಿಸ್ಬೇಕಿತ್ತಲ್ಲ, ಅಲ್ಲಿ ನೋಡಿ. ಹಾಗಾಗಿ ಒಬ್ಬಳೇ ತಲೆ ಸ್ನಾನ ಮಾಡಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಈಗ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ತಲೆಗೆ. ನಿದ್ದೆ ಆಯ್ತು ಇವಳ್ದು, ಎದ್ದೇ ಬಿಟ್ಲು ಬೇಗ. ಇರು ಕೊಡ್ತೀನಿ. ಇಲ್ಲಿ ನೋಡಲ್ಲಿ, ಅಲ್ಲಿ ನೋಡಲ್ಲಿ, ಅಲ್ಲಿ ಹೇಳಿ, ಅಲ್ಲಿ ಹಾಯ್ ಹೇಳು ಒಂದ್ಸಲ. ಹಾಯ್ ಹೇಳು, ಹಾಯ್ ಹೇಳು ನೀನು ಒಂದ್ಸಲ. ನೀನು ಬಂದು ಹೇಳ್ತೀಯ ಅಲ್ವಾ ಹಾಯ್ ಅಂತ. ಇವಾಗ ಹೇಳು ಅಲ್ಲಿ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ಕರೆಂಟ್ ಬಂದರೆ ಸ್ನಾನ ಮಾಡಿಸ್ತೀನಿ, ಇಲ್ಲಾಂದರೆ ಸ್ವಲ್ಪ ಗ್ಯಾಸಲ್ಲೇ ಬಿಸಿನೀರು ಇಟ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಚಪಾತಿ ಇತ್ತಲ್ಲ, ಮಾರ್ನಿಂಗ್ ಮಾಡಿದ್ನಲ್ಲ ಚಪಾತಿನ, ಹಂಗಾಗಿ ಆಲೂಗೆಡ್ಡೆ ಪಲ್ಯ ಇದೆ ಸ್ವಲ್ಪ. ಅವರು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ರು. ಮೆಂತ್ಯ ಸೊಪ್ಪಿನ ಸಾಂಬಾರು ಮೊನ್ನೆಯಿಂದ ಮಾಡಿದ್ನಲ್ಲ, ಬೇಡ ಕಾಳು ಮಾಡಿದ್ದೆ ಅಂತ ಹೇಳಿಬಿಟ್ಟು ಅಂದೆ. ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋ ಚಪಾತಿಗೆ, ನನಗೆ ಚಪಾತಿ ಇರಲಿ, ಅನ್ನ ಬೇಡ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ರೈಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಚಪಾತಿಗೆ ಮೆಂತ್ಯ ಸೊಪ್ಪಿಂದು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಸೊಪ್ಪು ಅಷ್ಟೇ. ಇನ್ನು ಖಾರದ ಪುಡಿ ಹಾಕ್ಕೊಳ್ತೀನಿ ಖಾರಕ್ಕೆ. ಅಷ್ಟರೊಳಗೆ ಮಾಡೋಣ ಅನ್ನೋದ್ರೊಳಗಡೆ ಇವಳು ಎದ್ದೇ ಬಿಟ್ಲು. ಒಂದು ಅರ್ಧ ಗಂಟೆನೂ ಮಲ್ಕೊಳ್ಳಿಲ್ಲ. ನಮ್ಮ ಮನೆಯವ್ರು ಬಂದಮೇಲೆ ಅವರು ಬರ್ತಾರೆ, 1:15 1:45 ಅಷ್ಟೊತ್ತಿಗೆ ಬರ್ತಾರೆ. ಆ ಟೈಮಲ್ಲಿ ಸ್ನಾನ ಮಾಡಿಸೋಣ, ನೀರು ಕಾಸ್ಕೊಂಡ್ಬಿಟ್ಟು ಸ್ಟೌವಲ್ಲೇ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಒಂದೇ, ಕರೆಂಟಿಂದೊಂದು ಬರೋದೇ ಇಲ್ಲ ಕರೆಂಟು. ಒಂದೊಂದ್ಸಲ ರಾತ್ರಿಗೆ ಹೋಗಿದ್ದು, ಬೆಳಗ್ಗೆ ಬಂತು, ಒಂದು ಅರ್ಧ ಗಂಟೆ ಅಷ್ಟೇ, ಮತ್ತೆ ಹೋಗೇ ಬಿಡ್ತು ಕರೆಂಟು. ಒಂದು ಕ್ಯಾನಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅವಳಿಗೆ ಆಗುತ್ತೆ ಸ್ವಲ್ಪ. ನಮಗೆಲ್ಲ ಸ್ಟೌವಲ್ಲಿ ಕಾಸ್ಕೊಳ್ಬೇಕು.
ಇಲ್ಲಿ ತಣ್ಣೀರಲ್ಲಂತೂ ಮಾಡೋದಕ್ಕೆ ಆಗಲ್ಲ. ಹೇಳು ಒಂದ್ಸಲ. ಬನ್ನಿ ಇವಾಗ ಪಲ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಟೈಮ್ ಆಗಿಬಿಡುತ್ತೆ, ಅವರು ಬಂದ್ಬಿಡ್ತಾರೆ. ಈಗ ಮಧ್ಯಾಹ್ನಕ್ಕೆ ಮೆಂತ್ಯ ಸೊಪ್ಪಿಂದು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಮೆಂತ್ಯ ಸೊಪ್ಪಿಂದು ಪಲ್ಯನ ಇದು ಫಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದು, ತುಂಬಾ ಚೆನ್ನಾಗಿತ್ತು. ಒಂದು ಬಾಣಲೆಗೆ ಸ್ವಲ್ಪ ಒಗ್ಗರಣೆಗೆ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳೋದು. ಅದು ಮಾಗಿದ್ಮೇಲೆ, ಸ್ವಲ್ಪ ಮಾಗಿದ್ಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು. ಅದು ಕೂಡ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಏನು ಟೊಮೊಟೊ ಹಣ್ಣು ಒಂದನ್ನು ಹೆಚ್ಚಿ ಇಟ್ಕೊಂಡಿದ್ದೆ. ಸೊ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಸೊ ಅದು ಕೂಡ ಫ್ರೈ ಆದಮೇಲೆ ಸೊಪ್ಪನ್ನು ಹಾಕ್ಬಿಟ್ಟು, ಇಲ್ಲಿ ಉಪ್ಪನ್ನ ಸೇರಿಸಬೇಡಿ ಫ್ರೆಂಡ್ಸ್. ಸೊಪ್ಪನ್ನು ಸೇರಿಸ್ಕೊಂಡಿದ್ದಾದಮೇಲೆ ಅದು ಎಷ್ಟು ಆಗುತ್ತೆ ಅಂತ ನೋಡ್ಕೊಂಡಿದ್ದಾದಮೇಲೆ ನಾವು ಏನು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಸೊಪ್ಪು ಜಾಸ್ತಿ ಕಾಣುತ್ತೆ ಫಸ್ಟ್ ಹಾಕಿದಾಗ. ಅದು ಮಾಗ್ತಾ ಮಾಗ್ತಾ ಹೋದಾಗ ಕಮ್ಮಿ ಆಗುತ್ತಲ್ವ, ಆಗ ನಾವು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಮಾಗಿಸ್ಕೊಂಡೆ, ಒಂದು 5 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಅಷ್ಟೊಂದು ಹಾಕಿದ್ದು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು, ಈಗ ಅದನ್ನು ನೋಡಿಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪಲ್ಯ ಮಾಡಿದಾಗ ನಮಗೆ ಖಾರದ ಪುಡಿನೇ ಚೆನ್ನಾಗಿರುತ್ತೆ, ಮೆಣಸಿನ್ಕಾಯಿ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಇತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ. ಸೊ ಇದಿಷ್ಟೇ ಏನು ಮೆಂತ್ಯ ಪಲ್ಯ ರೆಡಿ ಆಗೋಯಿತು. ಮೆಂತ್ಯ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು, ಮಾತ್ರ ಸಖತ್ತಾಗಿತ್ತು. ಸ್ವಲ್ಪ ಕಹಿ ಅನಿಸುತ್ತೆ ಅಷ್ಟೇ, ಬಟ್ ಮೆಂತ್ಯ ಸೊಪ್ಪು ಕಹಿನೇ ಅಲ್ವಾ, ಸ್ವಲ್ಪ ಕಹಿ ಬರುತ್ತೆ, ಏನಾಗಲ್ಲ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಎಲ್ಲ ಕೆಲಸ ಮುಗಿಸಿದ್ದಾದಮೇಲೆ ಏನು ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನು ಕೂಡ ತಿಂದ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಪಾತ್ರೆನೆಲ್ಲ ಅವಾಗಲೇ ನಾನು ವಾಶ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮತ್ತು ಸಿಂಕೆಲ್ಲ ನೀಟಾಗಿ ರೆಡಿ ಮಾಡಿ, ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ನಾನು ಮುಂಚೆ 2-3 ಡೇಸ್ ಬ್ಯಾಕಲ್ಲೂ ಕೂಡ ನಾನು ಆ ವ್ಲಾಗಲ್ಲೂ ಕೂಡ ತೋರಿಸಿದ್ದೆ. ನಾನು ಕರ್ಬೇವಿನ ಸೊಪ್ಪು ಈ ಥರ ನೀರೊಳಗಡೆ ಹಾಕಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನನಗೆ ಫ್ರೆಶ್ ಆಗಿರೋದು ಸಿಕ್ತು. ಹಾಗಾಗಿ ನಾನು ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆ ಆಗೋಯ್ತು, ಊಟ ಎಲ್ಲ ಮುಗಿಸಿದ್ಮೇಲೆ ಕರೆಂಟ್ ಹೆಂಗೋ ಬಂತು ಒಂದು ಅರ್ಧ ಗಂಟೆ. ಮತ್ತು ಆ ಟೈಮಲ್ಲಿ ಚಿನಿಮಗೆ ನೀರನ್ನೆಲ್ಲ ಕಾಸ್ಕೊಂಡ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ಏನು ಡ್ರೆಸ್ ಮಾಡಿಬಿಟ್ಟು, ಆಮೇಲೆ ಅವಳನ್ನ ಆಟ ಆಡಿಸ್ಕೊಂಡು ಅವಳಿಗೆ ಊಟ ಮಾಡಿಸಿ, ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೇ ಇಲ್ಲ ಅವಳು ಎಷ್ಟೊತ್ತಾದ್ರೂ. ಅದಾದಮೇಲೆ ಏನು ಊಟ ಮಾಡಿಸಿದ್ದಾದ್ಮೇಲೆ ಅವಳಿಗೆ ಅಲ್ಲೇ ಚೇರ್ ಮೇಲೆ ಕೂರಿಸ್ಕೊಂಡು, ಅವಳ ಸ್ವಲ್ಪ ಬಟ್ಟೆ ಇದ್ವು ಅವನು ಕೂಡ ತೊಳೆದ್ಬಿಟ್ಟು ಒಣ ಹಾಕಿದೆ. ಆಮೇಲೆ ಅವಳಿಗೆ ನಿದ್ದೆ ಬಂತು ಚೆನ್ನಾಗಿ, ಅವಳನ್ನ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಇವಾಗ ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ತೊಳೆದು ಹಾಕಿ ಆಯಿತು. ಟೈಮ್ ಎಷ್ಟಾಗಿದೆ ಗೊತ್ತಾ? ಆಲ್ರೆಡಿ 5:45 ಆಗ್ತಾ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತು 6:15ಗಲೆ ನಮ್ಮ ಮನೆಯವ್ರು ಬರ್ತಾರೆ. ಆಮೇಲೆ ಕಾಫಿ, ಅಡುಗೆ ಅದು ಇದು ಅಂತ ಹೇಳಿ ಆಗುತ್ತೆ. ಈಗ ಸದ್ಯಕ್ಕೆ ಏನೂ ಇಲ್ಲ, ಸಾಂಬಾರು ಮಾಡೋದು ಏನು ಮಾಡೋದು, ಅವ್ರು ಬರಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಈಗ ಹಂಗೆ ಒಂದು ರೌಂಡ್, ಇನ್ನೂ ಚಿನಿಮ ಮಲಗಿದ್ದಾಳೆ, ಎದ್ದಿಲ್ಲ. ಸೊ ಹಂಗಾಗಿ ಒಂದು ರೌಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆ ಸುತ್ತ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ಇದು ಫ್ರಂಟ್ ವ್ಯೂ, ತುಳಸಿ ಕಟ್ಟೆ ಇದೆ. ಹಿಂಗೆ ಬಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಹೂವುಗಳು ಸಕ್ಕತ್ತಾಗಿದೆ. ಪೂಜೆಗೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಇಲ್ಲಿ ಎತ್ಕೊಳ್ಳೋದು, ಇನ್ನೆಲ್ಲ ಎತ್ಕೊಳ್ಳೋದಕ್ಕೆ ಹೋಗಲ್ಲ. ಮತ್ತು ನಮ್ಮ ಓನರ್ ಇದು ಟ್ರ್ಯಾಕ್ಟರ್, ನಮ್ಮದಲ್ಲ. ಇಲ್ಲೇ ನೀರು ಬರುತ್ತೆ ನಮಗೆ. ಇಲ್ಲಿಂದ ಸಂಪಿಗೆ ಹಾಕ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟು ಈ ಊರಲ್ಲಿ ಬಂದ್ರಲ್ಲ, ಆವಾಗ ಎಲ್ಲ ಜನಗಳು ಸೇರ್ಕೊಂಡ್ಬಿಟ್ಟು, ಆವಾಗ ಬೋರ್ವೆಲ್ ಏನೂ ಇಲ್ಲಂತೆ. ಆಗ ಆ ಟೈಮಲ್ಲಿ ಏನು ಎಲ್ಲ ಜನಗಳು ಸೇರಿಕೊಂಡು ಕೈಯಿಂದನೇ ಗುಂಡಿ ತೆಗೆದ್ಬಿಟ್ಟು ಅದರಿಂದ ತಕ್ಕೊಂಡಿರೋ ನೀರದು. ಆ ನೀರು ಏನು ಫ್ರೆಶ್ ಆಗಿರುತ್ತೆ ಗೊತ್ತಾ, ನೀರು ಸಕ್ಕತ್ತಾಗಿರುತ್ತೆ. ಅದು ಒಳಗಡೆ ಸಂಪಲ್ಲಿ ಇನ್ನೂ ಎಷ್ಟೋ ವರ್ಷ ಆಗಿದೆ ಅನಿಸುತ್ತೆ ತೊಳೆದು,
ಒಂದು ಚೂರು ಏನೂ ಆಗಿಲ್ಲ, ಪಾಚಿ ಕೂಡ ಬೆಳೆದಿಲ್ಲ. ಅಷ್ಟು ಚೆನ್ನಾಗಿದೆ ನೀರು ಮಾತ್ರ, ಮಳೆ ನೀರು ಇದ್ದಂಗಿದೆ. ಮತ್ತು ಆಚೆಗಡೆ ಬಂದರೆ ಎಲ್ಲ ಫುಲ್ಲು ಬೇಗನೆ ಪಾಚಿ ಬೆಳೆದು ಬಿಡುತ್ತೆ. ಆ ಥರ ಇದರಲ್ಲಿ ಆಪೋಸಿಟ್ ನಮ್ಮ ಕಡೆ ಎಲ್ಲ ಹಂಗಲ್ಲ. ನಮಗೆ ಪಾತ್ರೆ ಒಳಗಡೆನೇ ಏನು ಪಾಚಿ ಬಂದುಬಿಡುತ್ತೆ, ಇಲ್ಲ ಕೆನೆ ಕೆನೆ ಥರ ಬಂದುಬಿಡುತ್ತೆ ಅಲ್ವಾ. ಇದು ಓನರ್ದೆ ಗಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ವಾ, ಈ ಕಡೆ ಇದೆಲ್ಲ ಫುಲ್ಲು ಗುಡ್ಡ ಕಾಡು. ನಾವಿರೋದು ಬ್ಯಾಕ್ ಸೈಡ್, ಇದು ನಮ್ಮ ಮನೆ ಬ್ಯಾಕ್ ಸೈಡ್ ಇದು. ಇಲ್ಲಿ ಫುಲ್ಲು ಕಾಡಿದೆ ಈ ಕಡೆ ಎಲ್ಲ ಬ್ಯಾಕ್ ಸೈಡ್. ಆ ಗಿಡ ಗೊತ್ತಿರ್ಬೋದು ಫ್ರೆಂಡ್ಸ್ ನಿಮಗೆ, ಅದೇನೋ ಕಸರಟ್ಟು ಅಂತಲೇ ಏನೋ ಹೇಳ್ತಾರೆ. ಅದರಲ್ಲಿ ಒಂದು ರೆಸಿಪಿ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವಾಗ ಕಾಲ ಬರುತ್ತೋ ಗೊತ್ತಿಲ್ಲ. ಸಂಡೇ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಸಂಡೇ ಇಲ್ಲಿಗೆ ಹೋಗೋದು ಅಂತ ಹೇಳಿ ಆಗೋಗ್ಬಿಡುತ್ತೆ, ಆಗೋದೇ ಇಲ್ಲ. ಸೊ ನೋಡೋಣ, ಈ ವೀಕ್ ಆದ್ರೂ ಟ್ರೈ ಮಾಡ್ತೀನಿ. ಚೆಂಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಅಲ್ಲೇ ಗುಡ್ಡದ ಮೇಲೆ ಬೆಳ್ಕೊಂಡ್ಬಿಟ್ಟಿದೆ. ಇದು ಒಂದು ಸುತ್ತ ಇಲ್ಲಿ ಓಡಾಡೋದಕ್ಕೆಲ್ಲ ಜಾಗ ಇದೆ ನನಗೆ. ವಾಕ್ ಮಾಡಬೇಕಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ವಾಕ್ ಮಾಡಬೇಕಂತ ಹೇಳಿದ್ರೆ ಮನೆ ಸುತ್ತನೇ ರೌಂಡ್ ಹೊಡಿಬೋದು, ಬಟ್ ಚಿನಿಮನ್ ಬಿಟ್ಟು ಹೋಗೋದಕ್ಕಾಗಲ್ಲ ಇಲ್ಲಿ. ಮತ್ತು ಈ ಟೈಮಲ್ಲಿ ಆಲ್ರೆಡಿ 5:45 6 ಗಂಟೆ ಆಗ್ತಾ ಬರ್ತಿದೆ, ಚಳಿ ಸ್ಟಾರ್ಟ್ ಅಲ್ಲೇ. ಅದೇ ಆ ಕಡೆ ಬ್ಯಾಕ್ ಸೈಡೆಲ್ಲ ಫುಲ್ಲು ಕಾಡಿದೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ನನಗಿಷ್ಟ ಆಯಿತು. ಬುಲೆರೋ ಅವ್ರದ್ದು ಗಾಡಿ, ನಮ್ಮದಲ್ಲ, ನಮ್ಮದು ಓನ್ಲಿ 2 ವೀಲರ್. ಇಷ್ಟ ಫ್ರೆಂಡ್ಸ್ ನಮ್ಮ ಮನೆ ಸುತ್ತ ಇರೋದು. ಇಲ್ಲಿ ಕೆಳಗಡೆ ಹೋದರೆ ಮನೆಗಳು ಸಿಗುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ನೋಡಿ, ಡೌನಲ್ಲಿ ನಮ್ಮದು ಅಪ್ಪಲ್ಲಿ ಇರೋದು ಮನೆ ನೋಡಿ, ಸಿಗಲ್ಲ. ಅಲ್ಲೆಲ್ಲ ಮನೆಗಳಿದೆ ಕೆಳಗಡೆ, ಕೆಲವು ಅರ್ಧ ಕಟ್ಟಿದ್ದಾರೆ, ಕೆಲವು ಕಟ್ಟಿಲ್ಲ, ಆ ಥರ ಇದೆ. ಚೆನ್ನಾಗಿದೆ ಏರಿಯಾ. ಏನಂದರೆ ಮರಾಠಿ ಎಲ್ಲರಿಗೂ, ನಮಗೆ ಮರಾಠಿ ಬರಲ್ಲ, ನಾನು ಕಲಿಯಲ್ಲ, ಆಗಲ್ಲ ಅವ್ರ ಹತ್ರ ಮಾತಾಡೋಕ್ಕೆ. ನೋಡೋಣ ಫ್ರೆಂಡ್ಸ್, ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮನೆಯವ್ರು ಬರ್ತಾರೆ. ಅದಾದಮೇಲೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಇವಾಗ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ರೆ ಅರ್ಧಂಬರ್ಧ ಆಗುತ್ತೆ, ಸಿನಿಮಾ ಎದ್ಬಿಡ್ತಾಳೆ. ಹಂಗಾಗಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ಇವತ್ತು ಮಾಡೋದಕ್ಕೆ ಅಂತ. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ, ಓಕೆನಾ. ಚಿನಿಮಾ ಇನ್ನೂ ಎದ್ದಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಕೂಡ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಏನಿಲ್ಲ, 2 ಆಲೂಗೆಡ್ಡೆನ ನಾನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಚಿಕ್ಕದಾಗಿ ಹೆಚ್ಚಿ ನೀರೊಳಗಡೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಇವಾಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಕುದಿ ಬಂದ ಮೇಲೆ ಈ ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಬೇಯಿಸ್ಕೊಂಡೆ. ಇದನ್ನು ತೀರಾ ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು, ಏನು ಇಟ್ಕೊಂಡ ತಕ್ಷಣ ಅದು ಮೆತ್ತಗೆ ಆಗಿಬಿಡ್ಬೇಕು. ಆ ಥರ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ನೋಡ್ಕೊಳ್ತಾನೇ ಇರಬೇಕು ಅದನ್ನು. ನೋಡಿ, ಇಷ್ಟು ಬೆಂದರೆ ಸಾಕು, ಇಷ್ಟು. ಇದು ಈ ಥರ ಮಾಡಿಕೊಂಡ್ರೆ ನಾವು ಮ್ಯಾಶ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವಾಗ ಕುಟ್ನೆ ಕಲ್ಲಲ್ಲಿ ಸ್ವಲ್ಪ ಒಂದು 5-6 ಮೆಣಸನ್ನು ಕೂಡ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಬೆಂದಾಯಿತು ಆಲೂಗೆಡ್ಡೆನೂ ಕೂಡ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಮ್ಯಾಶರಲ್ಲಿ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ತೊಗೊಳ್ಬೇಕು. ಕಾರ್ನ್ಫ್ಲೋರ್ನ ಅದು ಒಂದರಲ್ಲೇ ನಾವು ಕಲಿಸ್ಕೊಳ್ಬೇಕು. ಇದಕ್ಕೆ ಕಡಲೆ ಹಿಟ್ಟು ಯಾವುದನ್ನು ಕೂಡ ಮಿಕ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಕಾರ್ನ್ಫ್ಲೋರ್ ಇದ್ದರೆ ಆ ಥರ ಮಾಡ್ಕೊಳ್ಬೋದು. ಈಗ ನಾನು ಆಲೂಗೆಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ವ, ನಾನು ಕೊತ್ತಂಬರಿ ಬೀಜ ಮತ್ತು ಯಾವುದು
ಜೀರಿಗೆ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅದು ಎಲ್ಲದನ್ನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಜೀರಿಗೆ ಪೌಡರ್ ಬೇಕಂದರೆ ನೀವು ಹಾಕ್ಕೊಳ್ಬೋದು. ಅದರಲ್ಲೇ ಇತ್ತಲ್ವ ನಾನು ಹಾಗಾಗಿ ಆ್ಯಡ್ ಮಾಡಿಲ್ಲ. ಮತ್ತು ಮೆಣಸಿನ ಪೌಡರು ಮತ್ತು ಕಾರ್ನ್‌ಫ್ಲೋರ್ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಕಾರ್ನ್‌ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಕೂಡ ಮಾಡ್ಬೋದು. ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ, ಜಾಸ್ತಿ ಬರಲ್ಲ. ಈ ಥರ ಕಾರ್ನ್‌ಫ್ಲೋರಿಂದ ಮಾಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ಕೊಳ್ತಾರೆ. ನಾನು ಅದು ಅಷ್ಟನ್ನು ಇಂಗ್ರೀಡಿಯೆಂಟ್ಸ್ ಕಲಸಿ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಚಾಕಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಹಾಕೋದ್ರಿಂದ ಮಧ್ಯ ಮಧ್ಯದಲ್ಲಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಹಾಕ್ತಾಯಿಲ್ಲ, ಇಷ್ಟೇ ಸಾಕು ಅಂತ ಒಂದೇ ಒಂದು 1/4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಕಲಿಸ್ಕೊಂಡ್ರೆ ಸಾಕು. ನೀವು ಇದಕ್ಕೆ ನೀರನ್ನ ಆ್ಯಡ್ ಮಾಡೋಂಗಿಲ್ಲ, ಏಕೆಂದರೆ ಆಲೂಗೆಡ್ಡೆನಲ್ಲೇ ನಮಗೆ ನೀರಿರುತ್ತಲ್ವ. ಹಾಗಾಗಿ ಆ ನೀರಿನ ಅಂಶ ಗಟ್ಟಿ ಆಗೋವರೆಗೂ ಕಾರ್ನ್‌ಫ್ಲೋರ್ ಹಾಕ್ಕೊಂಡು ಗಟ್ಟಿಗೆ ಮಾಡ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇದೇ ಥರ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆನ ತೊಗೊಂಡ್ಬಿಟ್ಟು ಅದನ್ನು ರೋಲ್ ಮಾಡಿ ಹಾಕ್ಕೊಳ್ಬೇಕು. ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಈ ಥರ ಮಾಡಿ ಸ್ಟಿಕ್ ಥರ ರೆಡಿ ಮಾಡಿಕೊಂಡ್ರೆ ಆಯಿತು. ನಮಗೆ ಆಲೂ ಫ್ರೈ ರೆಡಿ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇದನ್ನು ಟೊಮೊಟೊ ಸಾಸ್ ಜೊತೆಗೆ ಇಲ್ಲ ಕೆಚಪ್ ಜೊತೆಗೆ ಅದ್ರ ಜೊತೆಗೆ ತಿನ್ಕೊಳ್ಬೋದು. ಸಖತ್ತಾಗಿರುತ್ತೆ. ಮಕ್ಕಳಂತೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಲ್ಲದನ್ನು ರೆಡಿ ಮಾಡಾಯಿತು ನಾನು, ಆಲೂ ಸ್ಟಿಕ್ಸು. ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಸ್ವಲ್ಪ ಕಾದ್ಮೇಲೆ ನಾನು ಇದನ್ನು ಸ್ಟಿಕ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದೊಂದೇ ಸ್ಟಿಕ್ಸ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹತ್ತತ್ರ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಅದು ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಹಾಕೋವಾಗಲೇ ನಾವು ದೂರ ಒಂದೊಂದೇ ಆಲೂ ಸ್ಟಿಕ್ಸ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪನೇ ಹಾಕ್ಕೊಂಡ್ರೆ ಬಿಡಿ ಬಿಡಿಯಾಗಿ ಬರುತ್ತೆ. ಎಲ್ಲದನ್ನು ಒಟ್ಟಿಗೆ ಬೇಯಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕಲಸೋಗ್ಬಿಡುತ್ತೆ. ಆ ಥರ ಸ್ಟಿಕ್ಕಿ ಥರ ಬರೋದೇ ಇಲ್ಲ ನಮಗೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಸ್ನ್ಯಾಕ್ಸ್. ನನ್ನ ಮಗಳು ಅಂತೂ ತುಂಬಾ ಇಷ್ಟಪಟ್ಟು ತಿಂದ್ಕೊಂಡ್ಳು. ಚೆನ್ನಾಗಿತ್ತು ಮಾತ್ರ, ಫಸ್ಟ್ ಟೈಮ್ ಟ್ರೈ ಮಾಡಿದ್ರು. ನನಗೆ ಈ ಥರ ಹೊಸದಾಗಿ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇದೇ ಗ್ಯಾಪಲ್ಲಿ ಒಂದು ಥಾಟ್ನ ನೋಡೋಣ ಫ್ರೆಂಡ್ಸ್. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸ್ಬೋದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸಲು ಆಗುವುದೇ ಇಲ್ಲ. ಹೌದು, ಸತ್ಯ ಅಲ್ವಾ ಫ್ರೆಂಡ್ಸ್? ಈ ಥಾಟ್ ಎಷ್ಟು ಜನರಿಗೆ ಅನ್ವಯಿಸುತ್ತೆ ಅಲ್ವಾ? ಕೆಲವರು ಮೇಕಪ್ ಮಾಡ್ಕೊಂಡಿದ್ದಾರೆ, ಇವ್ರು ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿದ ತಕ್ಷಣ ಹೇಳ್ಬೋದು. ಆದರೆ ಮನಸ್ಸಲ್ಲಿ ಮೇಕಪ್ ಮಾಡಿಕೊಂಡ್ರೆ ಯಾರಿಗೆ ತಾನೇ ಗುರ್ತಿಸೋಕ್ಕಾಗುತ್ತೆ ಹೇಳಿ? ಹೇಗೆ ಅಂದರೆ ಜನ ನಮ್ಮ ಎದುರುಗಡೆ ಚೆನ್ನಾಗೇ ಇರ್ತಾರೆ, ಹಿಂದೆ ಹೋಗಿ ಏನೇನೋ ಮಾತಾಡ್ತಾರೆ. ಆ ಥರ ಮಾತಾಡೋರನ್ನ ನಾವು ಕಂಡುಹಿಡಿಯೋದಕ್ಕೆ ಆಗುತ್ತಾ? ಆಗೋದೇ ಇಲ್ಲ. ಮಾತಾಡೋರು ಎಷ್ಟು ಜನನಾದ್ರು ಹೇಗಾದರೂ ಮಾತಾಡ್ಕೊಳ್ಳಿ, ಎದುರುಗಡೆ ಏನು ಆಗಿರುತ್ತೆ ಅದು ಮಾತ್ರ ಮುಖ್ಯ. ಹೇಗೆ ಮಾತಾಡ್ತಾರೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ. ಹಿಂದೆ ಮಾತಾಡ್ತಾರೆ ಅನ್ನೋದು ನಮಗೇನೂ ಗೊತ್ತಿರಲ್ಲ. ಬೇರೆ ಯಾರಾದರೂ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಆ ಥರ ಬೇರೆ ಯಾರೋ ಹೇಳಿದ್ದನ್ನು ನಾವು ನಂಬೋದಕ್ಕೂ ಹೋಗಬಾರ್ದು. ನಮ್ಮೆದುರಿಗೆ ಹೆಂಗಿರ್ತಾರೆ ಆ ಕ್ಷಣದಲ್ಲಿ ನಾವು ಅದೇ ಥರ ರಿಯಾಕ್ಷನ್ ಮಾಡಿದ್ರೆ ಆಯಿತು ಅಲ್ವಾ? ಇದಾಗಿದ್ದು ನನ್ನ ಇವತ್ತಿನ ಥಾಟ್. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕೆಲವ್ರ ಜೀವನದಲ್ಲಿ ಈ ಥರ ಇರ್ತಾರೆ ಜನಗಳು ಅಂತ ಹೇಳಿ ಅಷ್ಟೇ ಇದನ್ನು ಶೇರ್ ಮಾಡಿದ್ದು. ಹಾಗೆಯೇ ಬಂದು ಇವತ್ತು ಸಾಂಬಾರು ಏನೂ ಇರಲಿಲ್ವಲ್ಲ, ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ವೈಟ್ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದು, ಸಖತ್ತಾಗಿತ್ತು. ಒಂದು ಬಾಣಲಿನಲ್ಲಿ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ, ಹಾಗೆ ಕಡಲೆಬೇಳೆ, ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗಿದ ತಕ್ಷಣ ನಾವು ರೈಸ್ನ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಫ್ರೆಂಡ್ಸ್, ಇದಕ್ಕೆ ಅರಿಶಿನ ಪುಡಿ ಏನೂ ಹಾಕಬೇಡಿ. ಅರಿಶಿನ ಪುಡಿ ಹಾಕ್ದಂಗೆ ತಿಂದ್ಕೊಳ್ಳಿ,
ಸಖತ್ತಾಗಿರುತ್ತೆ ಮಾತ್ರ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿದ್ದು ನಾನು ಇದನ್ನು. ಬಟ್ ಫಸ್ಟ್ ಟೈಮ್ ಮಾಡಿದ್ದು ಎರಡೂ ಕೂಡ ಏನು ಸ್ನ್ಯಾಕ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂತು, ಮತ್ತು ವೈಟ್ ಚಿತ್ರಾನ್ನ ಅದು ಕೂಡ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ಈರುಳ್ಳಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗಿದ್ಮೇಲೆ ಜೀರಿಗೆ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಹಾಕಿರ್ತೀನಿ ನಾನು, ಜೀರಿಗೆ ಪೌಡರ್ನ ಹಾಕ್ಕೊಳ್ತೀನಿ. ಅದಾದಮೇಲೆ ಎಲ್ಲ ತಿಂಡಿಗೂ ಸೇರಿಸೋ ಥರ ನಾನು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅದು ಒಂಥರ ಫ್ಲೇವರು, ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲದಕ್ಕೂ ಸೇರಿಸ್ಕೊಳ್ತೀನಿ. ಇದು ಮಾಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಎಷ್ಟು ಬೇಕಷ್ಟು ಕಲಿಸ್ಕೊಂಡ್ರೆ ಮುಗ್ದೋಯ್ತು. ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಹಾಗೆಯೇ ಇದಾಗಿದ್ದು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.